ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದು ನಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ನಿನ್ನೆ ವಿಡಿಯೋ ಎಲ್ಲ ನೋಡಿದ್ರೆ ಧಮಾಕ ಅಂತ ಹೇಳ್ಬೋದು. ಸೊ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ, ಈ ನಿಮ್ಮ ಕನ್ನಡಕವರ ಭರವಸೆಯೊಂದಿಗೆ ನಿಮಗೆ ಮನೆ ಕಟ್ಕೊಡೋದಕ್ಕೆ ರೆಡಿ ಆಗಿದ್ದಾನೆ ಅಂತ ಹೇಳ್ಬೋದು. ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಅವರು ಕೂಡ ಇಲ್ಲಿ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಸೇರಿಬಿಟ್ಟು ನಿಮಗೋಸ್ಕರ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು 1499 ತೊಗೊಂಡು ಬರ್ತಾ ಇದ್ದೀವಿ. ಹಾಗಾದರೆ ಏನೇನು ಪ್ಯಾಕೇಜಸ್ ಇದೆ, 1499 ನಂತರ ಯಾವ್ದು ಬರುತ್ತೆ ಎಲ್ಲ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತು ಕಂಪ್ಲೀಟ್ ಪ್ಯಾಕೇಜಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿಬಿಡೋಣ. ಫಸ್ಟು ಯಾವ್ಯಾವ ಪ್ಯಾಕೇಜಸ್ ಇದೆ ಒಂದ್ಸಲ ಒಂದು ಹೈಲೈಟ್ ಕೊಡಿ ನಮಗೆ. ಸರ್, ನಮ್ದು ಬೇಸಿಕ್ ಪ್ಯಾಕೇಜ್ 1499, ಸಿಲ್ವರ್ ಪ್ಯಾಕೇಜ್ ಬಂದು 1699, ಗೋಲ್ಡ್ ಪ್ಯಾಕೇಜ್ ಬಂದು 1799 ಅಂಡ್ ಪ್ಲಾಟಿನಮ್ ಪ್ಯಾಕೇಜ್ ಬಂದು 1999 ಮತ್ತೆ ಡೈಮಂಡ್ ಪ್ಯಾಕೇಜ್ ಬಂದು 2199 ಇದೆ ಸರ್. 2199. ಹೌದು. ಅಂಡ್ ಇದರಲ್ಲಿ ಕೆಲವೊಂದು ಇಂಟೀರಿಯರ್ ಇನ್ಪುಟ್ ಕೂಡ ಕೊಡ್ತಾ ಇದೀವಿ ನಾವು, ಕೆಲವೊಂದು ಕಾಂಪ್ಲಿಮೆಂಟರಿ. ಅವು ಯಾವ ಪ್ಯಾಕೇಜ್ ಇಂದ ಸ್ಟಾರ್ಟ್ ಆಗುತ್ತೆ? ಹೌದು. ಸೊ ಕಾಂಪ್ಲಿಮೆಂಟರಿ ವರ್ಕ್ಸ್ ಅಂತ ಬಂತಂದ್ರೆ ನಿಮಗೆ ಗೋಲ್ಡ್, ಪ್ಲಾಟಿನಮ್ ಮತ್ತೆ ಡೈಮಂಡ್ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಇಂಟೀರಿಯರ್ ವರ್ಕ್ ಮಾಡ್ಕೊಡ್ತೀವಿ. ಬೇಸಿಕ್ ಇಂಟೀರಿಯರ್ಸ್ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾಡ್ಕೊಡ್ತೀವಿ. ಸೊ ಅಂಡ್ ಬೇಸಿಕ್ ಮತ್ತೆ ಸಿಲ್ವರ್ ಪ್ಯಾಕೇಜ್ ಅಲ್ಲಿ ನಮ್ಗೆ ಇಂಟೀರಿಯರ್ ಇನ್ಕ್ಲೂಡ್ ಆಗಲ್ಲ, ಬಟ್ ನಿಮಗೆ ಪ್ರತಿಯೊಂದು ಕ್ವಾಲಿಟಿ ಮೆಟೀರಿಯಲ್ ಆಗಿ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಾ. ಸೊ ಒಂದು ಕೆಲಸ ಮಾಡೋಣ, ಪ್ಯಾಕೇಜ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗ್ಬಿಡೋಣ. ಸೊ ನಮಗೆ ಬೇಸಿಕ್ ಅಂತ ಬಂದಾಗ ಏನ್ ಸಿಗುತ್ತೆ, ಮೀಡಿಯಂ ಏನ್ ಸಿಗುತ್ತೆ, ಪ್ರೀಮಿಯಂ ಏನ್ ಸಿಗುತ್ತೆ, ಒಂದು ಕೆಲವೊಂದು ಇನ್ಫಾರ್ಮೇಶನ್ ಕೊಡಿ ನಮ್ಗೆ, ಹೇಳ್ತಾ ಹೋಗಿ ಸರ್. ಸರ್, ಇವಾಗ ಬೇಸಿಕ್ ಪ್ಯಾಕೇಜ್ ಅಂತ ಬಂತು ಅಂದ್ರೆ ನಾವು ಸ್ಟೀಲ್ ಬಂದು RD ಸ್ಟೀಲ್ ಯೂಸ್ ಮಾಡ್ತೀವಿ. ಅಂಡ್ ಸಿಲ್ವರ್ ಪ್ಯಾಕೇಜ್ ಅಲ್ಲಿ ಅಂತ ಬಂದ್ರೆ ಟರ್ಬೋ ಮತ್ತೆ A1 ಗೋಲ್ಡ್ ಅಂತ ಬರುತ್ತೆ, ಆ ಸ್ಟೀಲ್ ಯೂಸ್ ಮಾಡ್ತೀವಿ. ಮತ್ತೆ ಗೋಲ್ಡ್ ಪ್ಯಾಕೇಜ್ ಅಂತ ಬಂತು ಅಂದ್ರೆ ನಿಮಗೆ ಸನ್ವಿಕ್ ಇಲ್ಲ SKTMT ಯೂಸ್ ಮಾಡ್ತೀವಿ. ಪ್ಲಾಟಿನಮ್ ಅಲ್ಲಿ ಕೂಡ ನಿಮ್ಗೆ ಅಷ್ಟೇನೆ ಇಂಡಸ್ 555, SKTMT ಮತ್ತೆ ಸನ್ವಿಕ್ ಗೋಲ್ಡ್ ಈ ಥರದಿನ ಸ್ಟೀಲ್ ಯೂಸ್ ಮಾಡ್ತೀವಿ. ಡೈಮಂಡ್ ಪ್ಯಾಕೇಜ್ ಅಂತ ಬಂದ್ರೆ ನಿಮಗೆ ಟಾಪ್ ಅಂಡ್ ಕ್ವಾಲಿಟಿ JSW, ಇಂಡಸ್ 555 DMT. ಸೊ ಇದೇ ಈಕ್ವಲೆಂಟ್ ರೇಟ್ ಅಲ್ಲ, ಅಂದ್ರೆ ನಾವು ಇವಾಗ ಯಾವ್ಯಾವ ಬ್ರ್ಯಾಂಡ್ ಹೇಳಿದೆ ಅದೇ ರೀತಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಕ್ಲೈಂಟ್ಗೆ ಇಲ್ಲ ನಮಗೆ RD ಬೇಡ ಬೇರೆದು ಯೂಸ್ ಮಾಡಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದೇ ಸೇಮ್ ರೇಟ್ ಅದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಸ್ಟೀಲ್ ಮೆಟೀರಿಯಲ್ ಸಿಕ್ತು ಅಥವಾ ಯಾವುದೇ ಕ್ವಾಲಿಟಿ ಮೆಟೀರಿಯಲ್ ಸಿಕ್ತು ಅಂದ್ರೆ ನಾವು ಅದನ್ನ ಯೂಸ್ ಮಾಡಕ್ಕೆ ರೆಡಿ ಮಾಡ್ತೀರಾ? ಖಂಡಿತ. ಇದಾಯ್ತು ಸ್ಟೀಲ್ ಅಲ್ಲಿ. ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ? ಸೊ ನೆಕ್ಸ್ಟ್ ಬಂತು ಅಂದ್ರೆ ನಿಮಗೆ ಸಿಮೆಂಟ್ ಬರುತ್ತೆ ಸರ್. ಸಿಮೆಂಟ್ ಅಂತ ಬಂದ್ರೆ ಬೇಸಿಕ್ ಪ್ಯಾಕೇಜ್ ಅಲ್ಲಿ ಮಹಾ ಸಿಮೆಂಟ್ ಅಂತ ಮತ್ತೆ ಪೆನ್ನಾ ಸಿಮೆಂಟ್ ಅಂತ ಬರುತ್ತೆ. ಸೊ ಅದೆರಡನ್ನು ಯೂಸ್ ಮಾಡ್ತೀವಿ ನಾವು. ಅಂಡ್ ನಿಮಗೆ ಸಿಲ್ವರ್ ಪ್ಯಾಕೇಜ್ ಅಂತ ಬಂದ್ರೆ ಅಂಬುಜಾ ಸಿಮೆಂಟ್ ಬರುತ್ತೆ, ACC ಸಿಮೆಂಟ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಡ್ತೀವಿ. ಗೋಲ್ಡ್ ಅಲ್ಲಿ ಬಂದು ನಿಮಗೆ ಡಾಲ್ಮಿಯಾ, ರಾಮ್ಕೋ ಇದನ್ನ ಯೂಸ್ ಮಾಡ್ತೀವಿ. ಪ್ಲಾಟಿನಮ್ ಅಲ್ಲಿ ಬಂದು ಅಲ್ಟ್ರಾಟೆಕ್, ಬಿರ್ಲಾ ಸೂಪರ್. ಡೈಮಂಡ್ ಪ್ಯಾಕೇಜ್ ಅಲ್ಲಿ ಕೂಡ ಸೇಮ್ ನಿಮಗೆ ಟಾಪ್ ಅಂಡ್ ಕ್ವಾಲಿಟಿ ಜುವಾರಿ, ಅಲ್ಟ್ರಾಟೆಕ್ ಮತ್ತೆ ಬಿರ್ಲಾ ಸೂಪರ್ ಯೂಸ್ ಮಾಡ್ಕೊಡ್ತೀವಿ. ಇವೆಲ್ಲ ಟಾಪ್ ಕ್ವಾಲಿಟಿ ಅಲ್ವಾ? ಸೊ ಡೈಮಂಡ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೊಳ್ಳೆ ಮಟೀರಿಯಲ್ಗಳನ್ನ ವೆಲ್ ನೋನ್ ಬ್ರ್ಯಾಂಡ್ಗಳೇ. ಖಂಡಿತ ಪ್ರತಿಯೊಂದು ಕೂಡ ವೆಲ್ ನೋನ್ ಬ್ರ್ಯಾಂಡ್. ಬೇಸಿಕ್ ಇದೆ, ಮೀಡಿಯಂ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಅನ್ನೋನ್ ಬ್ರ್ಯಾಂಡ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಮಹಾ ಇರ್ಬೋದು, ಪ್ರಿಯಾ ಇರ್ಬೋದು, ಪೆನ್ನಾ ಇರ್ಬೋದು, ಅಂಬುಜಾ ಇರ್ಬೋದು, ACC, ಡಾಲ್ಮಿಯಾ, ಅಲ್ಟ್ರಾಟೆಕ್ ಅಂಡ್ ಬಿರ್ಲಾ ಸೂಪರ್ ಇವೆಲ್ಲವೂ ಗೊತ್ತಿರುವಂಥ ಬ್ರ್ಯಾಂಡ್ಗಳೇ. ನೀವು ಬೇಕಾದರೆ ಕ್ವಾಲಿಟಿ ಚೆಕ್ಸ್ ಮಾಡಿಸ್ಕೋಬಹುದು, ಎಲ್ಲ ಗೊತ್ತಿರೋಂಥ ಬ್ರ್ಯಾಂಡ್. ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಬಂತಂದ್ರೆ ಬ್ಲಾಕ್ಸ್ ಬರುತ್ತೆ. ಸೊ ಇವಾಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಬ್ಲಾಕ್ಸ್ ಅಲ್ಲಿ ಮೇಜರ್ ಏನಾಗುತ್ತೆ, ಇವಾಗ ಏರ್ ಕ್ರ್ಯಾಕ್ ಆಗೋದು ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಬ್ಲಾಕ್ ಅಲ್ಲಿ. ಸೊ ಆ ರೀತಿಯಾಗಿ ನಾವು ಬ್ಲಾಕ್ಸ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನಾವೇನ್ ಮಾಡ್ತಾ ಇದೀವಿ, ಬೇಸಿಕ್ ಸಿಲ್ವರ್ ಮತ್ತೆ ಗೋಲ್ಡ್ ಪ್ಯಾಕೇಜ್ ಅಲ್ಲಿ ಏನಾಗುತ್ತೆ, ಮ್ಯಾನ್ಯುಯಲ್ ಪ್ರೆಸ್ ಬರುತ್ತೆ. ಅಂದ್ರೆ ಅದು ಅಡಿಸಿವ್ ಟ್ರೀಟ್ಮೆಂಟ್ ಆಗಿರುತ್ತೆ, ಕ್ಯೂರಿಂಗ್ ಆಗಿರುತ್ತೆ 15 days. ಸೊ ನಿಮಗೆ ಪೋರ್ಸ್ ಕಡಿಮೆ ಇರುತ್ತೆ. ಸೊ ಪೋರ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ಕ್ವಾಲಿಟಿ ಬ್ಲಾಕ್ ಅಂತಾರೆ. ಸೊ ಆ ರೀತಿ ಇರುತ್ತೆ. ಸೊ 3 ಪ್ಯಾಕೇಜ್ ಅಲ್ಲಿ ಬಂದು ನಮಗೆ ಮ್ಯಾನ್ಯುಯಲ್ ಬಂದ್ರೆ, ನಿಮಗೆ ಪ್ಲಾಟಿನಮ್ ಮತ್ತೆ ಡೈಮಂಡ್ ಪ್ಯಾಕೇಜ್ ಬಂದು ಹೈಡ್ರಾಲಿಕ್ ಪ್ರೆಸ್ ಇರುತ್ತೆ. ಸೊ ಇದು ವೆಲ್ ನೋನ್ ಬ್ರ್ಯಾಂಡ್ಸ್ ಇದೆ. ಸೊ ಸುಮಾರು ಬ್ರ್ಯಾಂಡ್ಸ್ ಬರುತ್ತೆ ಹೈಡ್ರಾಲಿಕ್ ಬ್ಲಾಕ್ಸ್ ಅಲ್ಲಿ. ಸೊ ಬ್ರಾಂಡೆಡ್ ಬ್ಲಾಕ್ಸ್ ನಾವು ಯೂಸ್ ಮಾಡುವಂಥದ್ದು. ಇದು ಬ್ರಿಕ್ಸ್ ಅಲ್ಲಿ. ಈಗ ಯಾರಾದ್ರೂ ರೆಡ್ ಬ್ರಿಕ್ಸ್ ನಮಗೆ ಕನ್ಸ್ಟ್ರಕ್ಷನ್ ಬೇಕು ಅಂತಂದ್ರೆ ಮಾಡ್ಕೊಡಕ್ಕೆ ಸರ್? ಖಂಡಿತ ರೆಡ್ ಬ್ರಿಕ್ಸ್. ಅದು ಯಾವ ಪ್ಯಾಕೇಜ್ ಅಲ್ಲಿ ಬರುತ್ತೆ ಅದು ಸರ್? ಅಂದ್ರೆ ಅದು ನಾವು ಪ್ಯಾಕೇಜ್ ಬರಲ್ಲ, ಅದು ಕಸ್ಟಮೈಸ್ಡ್. ಓಕೆ. ಆಮೇಲೆ ಇನ್ನೊಂದು ತುಂಬಾ ಜನ ಕೇಳ್ತಿದ್ದಾರೆ ಸರ್, ನನ್ನ ವಿಡಿಯೋ ನೋಡಿ ಮಡ್ ಬ್ರಿಕ್ಸ್ ನಾನು ತುಂಬಾ ಮಾಡಿದ್ದೀನಿ, ಅದು ಮಾರ್ಕೆಟಿಗೆ ಹೊಸದು, ತುಂಬಾ ಕನ್ಸ್ಟ್ರಕ್ಷನ್ ಕಂಪನಿಗಳು ನಾವು ಮಾಡಲ್ಲ ರೀ ಅಂತ ಹಿಂದೆ ಸರಿತಾ ಇದ್ದಾರೆ. ಯಾಕಂತಂದ್ರೆ ಸಪ್ಲೈ ತುಂಬಾ ಕಮ್ಮಿ ಇದೆ, ಅಷ್ಟು ಬೇಡಿಕೆ ತಕ್ಕ ಸಪ್ಲೈ ಸಿಗ್ತಾ ಇಲ್ಲ. ಇನ್ನೊಂದು ಆ ಮೆಟೀರಿಯಲ್ ಬಗ್ಗೆ ಅಷ್ಟೊಂದು ಐಡಿಯಾನು ಇಲ್ಲ. ಬಟ್ ಆದ್ರೂ ಕೂಡ ರಿಸ್ಕ್ ತಗೊಂಡ್ರು ಕೂಡ ನಾವು ಮಾಡಕ್ ರೆಡಿ ಇದೀವಾ? ಖಂಡಿತ. ನಾವು ವೆಲ್ ಸ್ಪೆಷಲೈಸ್ಡ್ ಅವ್ರನ್ನೇ ನಾವು ಇಟ್ಟು ಆ ಕೆಲಸ ಮಾಡ್ಕೊಡ್ತೀವಿ. ರೆಡ್ ಬ್ರಿಕ್ಸ್ ಇದು ಮಡ್ ಬ್ರಿಕ್ಸ್ಗೂ ರೆಡಿ. ಹೌದು. ಇವಾಗ ಬ್ಲಾಕ್ ರೆಡ್ ಬ್ರಿಕ್ಗೆಲ್ಲ ಏನಾಗುತ್ತೆ, ಟೀಮ್ ಬೇರೆ ಬರುತ್ತೆ. ಅಂದ್ರೆ ನಾರ್ಮಲ್ ಮೇಸ್ತ್ರಿ ಅಥವಾ ಯಾರೋ ಒಬ್ರು ಮಾಡ್ಬೋದು. ಆದ್ರೆ ಈ ತರ ಮಡ್ ಬ್ಲಾಕ್ ಏನಂದ್ರೆ ಸ್ಪೆಷಲೈಸ್ ಲೇಬರ್ಸ್ ಬೇಕಾಗುತ್ತೆ. ಸೊ ನಾವು ಆ ಸ್ಪೆಷಲೈಸ್ ಲೇಬರ್ಸ್ ನಾವು ತರ್ತೀವಿ, ಸೈಟ್ ಅಲ್ಲಿ ಕೆಲಸ ಮಾಡಿಸ್ಕೊಡ್ತೀರಾ ಅಲ್ವಾ? ಸೊ ಮಡ್ ಬ್ರಿಕ್ಸ್ ಅಲ್ಲೂ ಕೂಡ ನಿಮ್ ಕನ್ಸ್ಟ್ರಕ್ಷನ್ ಬೇಕಾ? ಎಸ್, ಅದು ಅವೈಲೇಬಲ್ ಇದೆ.
ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದು ನಿಮಗೆ ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸೆಲೆಕ್ಷನ್ ಐಟಮ್ಸ್ ಬರುತ್ತೆ. ಸೊ ಏನಾಗುತ್ತೆ ಇವಾಗ ಫ್ಲೋರಿಂಗ್ ಎಲ್ಲ ಅಂತ ಬಂದಾಗ ನಾವು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಒಂದು 50 rupees per tiles ಸ್ಕ್ವೇರ್ ಫೀಟ್. ಸೊ ಟೈಲ್ಸ್ ಕೊಡ್ತೀವಿ ನಾವು. ಸೊ 50 rupees per ಸ್ಕ್ವೇರ್ ಫೀಟ್ ಟೈಲ್ಸ್ ಬರುತ್ತೆ. ಸಿಲ್ವರ್ ಪ್ಯಾಕೇಜ್ ಅಲ್ಲಿ 60 rupees ಟೈಲ್ಸ್ ಬರುತ್ತೆ. ಮತ್ತೆ ಗೋಲ್ಡ್ ಪ್ಯಾಕೇಜ್ ಅಲ್ಲಿ 75 rupees ಇರುತ್ತೆ. ಪ್ಲಾಟಿನಮ್ ಮತ್ತೆ ಡೈಮಂಡ್ ಪ್ಯಾಕೇಜ್ ಅಲ್ಲಿ ಬಂದು ಕಂಪ್ಲೀಟ್ಲಿ ಗ್ರಾನೈಟ್ ಇರುತ್ತೆ. ಸೊ ಅದು ಬಂದು ನಿಮಗೆ 80 rupees per ಸ್ಕ್ವೇರ್ ಫೀಟ್ ಇರುತ್ತೆ. ಮತ್ತೆ ಪ್ಲಾಟಿನಮ್ ಪ್ಯಾಕೇಜ್ ಡೈಮಂಡ್ ಪ್ಯಾಕೇಜ್ ಅಲ್ಲಿ ನಿಮಗೆ 110 rupees per ಸ್ಕ್ವೇರ್ ಫೀಟ್ ಗ್ರಾನೈಟ್. ಇಲ್ಲಿ ಯಾರಾದರೂ ಸ್ಮಾರ್ಟ್ ಮಾರ್ಬಲ್ ಕೇಳ್ತಾರೆ, ಅದನ್ನು ಹಾಕೊಡಕ್ಕಾಗುತ್ತೆ? ಖಂಡಿತ ಮಾಡ್ಕೊಡೋಣ ಸರ್. ನಮಗೆ ಗ್ರಾನೈಟ್ ಬೇಡ, ಸ್ಮಾರ್ಟ್ ಮಾರ್ಬಲ್ ಬೇಕು. ಖಂಡಿತ ಮಾಡ್ಬೋದು, ಆಪ್ಷನ್ ಖಂಡಿತ ಮಾಡ್ಬೋದು. ಏನಂದ್ರೆ ಬಜೆಟ್ ಇವಾಗ ನಾವೊಂದು 90 rupees per ಸ್ಕ್ವೇರ್ ಫೀಟ್ ಅಂದ್ರೆ 90 rupees per ಸ್ಕ್ವೇರ್ ಫೀಟ್ ಸ್ಮಾರ್ಟ್ ಮಾರ್ಬಲ್ ತಗೊಂಡ್ರೆ ಖಂಡಿತವಾಗ್ಲೂ ಅದನ್ನ ಲೀವ್ ಮಾಡಿ ಆಗುತ್ತೆ. ಖಂಡಿತ ಸರ್ ನೆಕ್ಸ್ಟ್ ಬರೋದು ಡೋರ್ಸು. ತುಂಬಾ ಜನ ಇದರಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ, ಈ ತರ ಡೋರ್ ಬೇಕು ನಮ್ಮ ಮನೆಗೆ, ಆ ತರ ಡೋರ್ ಬೇಕು. ಕಂಪ್ಲೀಟ್ ಆಗಿ ಹೇಳ್ತಾ ಬನ್ನಿ ಎಲ್ಲೆಲ್ಲಿ ಏನೇನು ಬರ್ತಾ ಇದೆ ಅಂತ. ಸರ್ ಮೇನ್ ಡೋರ್ಸ್ ಎಲ್ಲ ಬಂದು ನಿಮಗೆ ಟೀಕ್ ವುಡ್ಡೇ ಬರುತ್ತೆ. ಪೂಜಾ ರೂಮ್ಸ್ ಟೀಕ್ ವುಡ್ಡೇ ಬರುತ್ತೆ. ಸೊ ಒಳಗಡೆ ಬೆಡ್ರೂಮ್ ಡೋರ್ಸ್ ಏನಿರುತ್ತೆ ಅದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಹೋಗ್ಬೇಕಾಗುತ್ತೆ. ಅದ್ ಬಿಟ್ರೆ ನಿಮಗೆ ಟಾಯ್ಲೆಟ್ ಡೋರ್ಸ್ ಎಲ್ಲ ನಮ್ಮ ಪ್ರಿಫರೆನ್ಸ್ WPC. ಕ್ಲೈಂಟ್ ಯಾವ್ದು ಕೇಳ್ತಾರೋ ನಾವು ಅದನ್ನ ಮಾಡ್ಕೊಡ್ತೀರಾ. ಇನ್ನು ಟೀಕ್ ಅಂತ ಬಂದಾಗ ನಾವು ಯಾವ್ದು ಕೊಡ್ತಾ ಇದ್ದೀವಿ, ಯಾವ ಟೀಕ್ ಕೊಡ್ತಾ ಇದೀವಿ? ಸರ್ ಟೀಕ್ ಅಲ್ಲಿ ಸುಮಾರು ಟೀಕ್ ಬರುತ್ತೆ. ಹೊನ್ನೆ ಟೀಕ್ ಬರುತ್ತೆ, ಬರ್ಮಾ ಟೀಕ್ ಬರುತ್ತೆ, ಬೇರೆ ಬೇರೆ ಬರ್ಮಾ ಬಾರ್ಡರ್ ಬರುತ್ತೆ. ಡಿಪೆಂಡ್ಸ್ ಆನ್ ರೇಟ್ಸ್ ಎಲ್ಲ ಬಜೆಟ್. ಸೊ ಏನಂತಂದ್ರೆ ನಿಮ್ಗೆ ಕ್ವಾಲಿಟಿ ಟೀಕ್ ವುಡ್ಡೇ ನಾವು ತಗೊಂಡು ಪರ್ಚೇಸ್ ಮಾಡ್ಕೊಡ್ತೀವಿ. ಸೊ ಅದಕ್ಕೆ ಅಂತಾನೆ ನಾವು ಚೆಕ್ ಮಾಡಕ್ಕೆ ಟೀಮ್ ಎಲ್ಲ ಇಟ್ಟಿದೀವಿ. ಅದನ್ನೆಲ್ಲ ಚೆಕ್ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ. ಸೊ ನಮ್ದು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಏನಾಗುತ್ತೆ 15,000 ರೂಪಾಯಿದು ನಿಮ್ದು ಮೇನ್ ಡೋರ್ ಬರುತ್ತೆ. ಸೊ ಸಿಲ್ವರ್ ಪ್ಯಾಕೇಜ್ ಅಲ್ಲಿ ಅಂತ ಬಂದ್ರೆ 20,000 ಬರುತ್ತೆ. ಗೋಲ್ಡ್ ಪ್ಯಾಕೇಜ್ ಅಲ್ಲಿ 25,000, ಪ್ಲಾಟಿನಮ್ ಪ್ಯಾಕೇಜ್ ಅಲ್ಲಿ 30,000 ಅಂಡ್ ಡೈಮಂಡ್ ಪ್ಯಾಕೇಜ್ ಅಲ್ಲಿ 35,000. ದಿಸ್ ಇಸ್ ಒಂದು ರೇಟ್ ಅಂತ ಹೇಳ್ಬೋದು. ಇಷ್ಟಕ್ಕೆ ತೊಗೊಬೇಕಂತೇನಿಲ್ಲ, ನೀವು ಕಮ್ಮಿ ತೊಗೊಂಡು ಹಣ ಉಳಿಸ್ಬೋದು. ಇಲ್ಲ ನಮಗೆ ಲಕ್ಷದ ಡೋರ್ ಬೇಕು ಅಂದ್ರೆ ಅದು ಇದೆ ನಮ್ಮ ಹತ್ರ ಅಲ್ವಾ? ನಿಮಗೆ ಲಕ್ಷದ ಡೋರು, ಲಕ್ಷದ ಫ್ರೇಮು ಎಲ್ಲದೂ ಸಿಗುತ್ತೆ ರೀ. ನಾನೇ ವಿಡಿಯೋ ಮಾಡಿದ್ದೀನಿ, ತರಿಸ್ಕೊಡದೇ ಇರ್ತೀನಾ? ತರಿಸ್ಕೊಡ್ತೀನಿ, ಬಟ್ ಬಜೆಟ್ ಮೇಲೆ ಆಗುತ್ತೆ. ಖರ್ಚು ಮಾಡಕ್ಕೆ ರೆಡಿ ಇದ್ರೆ ನಾವು ಹಾಕಕ್ಕೆ ರೆಡಿ ಇದ್ದೀವಿ. ಕರೆಕ್ಟ್ ಸರ್? ಇದು ಸೂಪರ್. ಡೋರ್ ನಂತರ ನೆಕ್ಸ್ಟ್ ಸರ್ ಡೋರ್ ನಂತರ ನಿಮಗೆ ರೈಲಿಂಗ್ಸ್ ಹೋಗ್ತಾ ಇದೀವಿ. ಸೊ ರೈಲಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಬೇಸಿಕ್ ಮತ್ತೆ ಸಿಲ್ವರ್ ಪ್ಯಾಕೇಜ್ ಮಾತ್ರ ನಾವು MS ಮಾತ್ರ ಯೂಸ್ ಮಾಡ್ತೀವಿ. ಸೊ ಎಷ್ಟೊಂದು ಇದರಲ್ಲಿ ಏನಾಗುತ್ತೆ ಎಲ್ಲ ಕಡೆ MS ಮಾಡ್ತಾರೆ, ಬರೀ ಟಾಪ್ ಎಂಡ್ ಅಲ್ಲಿ ಮಾತ್ರ SS ಕೊಡ್ತಾರೆ. ಬಟ್ ನಾವು ಆ ತರ ಮಾಡ್ತಾ ಇಲ್ಲ. ಮಿಡ್ ವೇರಿಯಂಟ್ ಇಂದಾನೆ SS ಖಂಡಿತ. ಸೊ ಯಾಕಂದ್ರೆ ಒಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಟಿದಾಗ ಅದಕ್ಕೊಂದು SS ರೈಲಿಂಗ್ಸ್ ಹಾಕ್ರೇನೆ ಅದೊಂದು ಲಕ್ಷಣವಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾವು ಲುಕ್ ನಾವು ಮೇಂಟೈನ್ ಮಾಡಬೇಕು, ಎಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು. ಗೋಲ್ಡ್ ಪ್ಯಾಕೇಜ್ ಅಂತಾನೆ ನಾವು SS ರೈಲಿಂಗ್ಸ್ ಕೊಡ್ತೀವಿ. ಅಂಡ್ ಇನ್ನೊಂದೇನಂತಂದ್ರೆ ಯಾರು ಗ್ಲಾಸ್ ಒಪ್ಕೊಳ್ಳೋದಿಲ್ಲ. ಸೊ ನಾವೇನ್ ಮಾಡ್ತಾ ಇದೀವಿ, ಡೈಮಂಡ್ ಪ್ಯಾಕೇಜ್ ಅಲ್ಲಿ ವಿತ್ ಗ್ಲಾಸ್ SS ರೈಲಿಂಗ್ಸ್ ಕೊಡ್ತಾ ಇದ್ದೀವಿ. ವಿತ್ ಗ್ಲಾಸ್ ಹೌದು ಅಲ್ವಾ? ಇಂಟೀರಿಯರ್ ಸಿಕ್ತು, ಜೊತೆಯಲ್ಲಿ ವಿತ್ ಗ್ಲಾಸ್ ಸಿಕ್ತು. ಅಂದ್ರೆ ಇಂಟೀರಿಯರ್ ಫುಲ್ ಅಲ್ಲ, ಕೆಲವೊಂದು ಸೆಕ್ಷನ್ಗಳು ಸಿಗುತ್ತೆ, ಜೊತೆಯಲ್ಲಿ ಗ್ಲಾಸ್ ವಿತ್ SS ರೈಲಿಂಗ್ಸ್. ಕರೆಕ್ಟ್ ಸರ್? ಅದು ಕೂಡ ನಿಮಗೆ ಸ್ಟ್ಯಾಂಡರ್ಡ್ ಜಿಂದಾಲು ಆ ಥರದೇ ಬರುತ್ತೆ ಅಂತ ಹೇಳ್ಬೋದು. ಒಳ್ಳೆ ಕಂಪ್ನಿಗಳು. ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ? ಗೇಜ್ ಎಲ್ಲ ಒಳ್ಳೆ ಇರುತ್ತಲ್ವಾ ಸರ್? ಖಂಡಿತ ಅದೆಲ್ಲ 304 ಗೇಜ್ ಇರುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಸರ್ ಏನು ನೋಡ್ತಾ ಇದ್ದೀವಿ? ಸರ್ ನೆಕ್ಸ್ಟ್ ಅಂತ ಬಂದಾಗ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂತ ಬರುತ್ತೆ. CP ಫಿಟ್ಟಿಂಗ್ಸ್, ಸೊ ಕ್ರೋಮ್ ಪ್ಲೇಟೆಡ್ ಫಿಟ್ಟಿಂಗ್ಸ್ ಅಂತಾರೆ ಅದನ್ನ. ಸೊ ಏನಾಗುತ್ತೆ ಬೇಸಿಕ್ ಪ್ಯಾಕೇಜಲ್ಲಿ ಬಂದು ನಿಮಗೆ 12,000. ಇದರಲ್ಲಿ ನೀವು ಕಮೋಡು, ಸಿಂಕು, ಶವರು, ಡೈವರ್ಟ್ರು, ಸಿಂಕ್ ಏನು ಬೇಕಾದ್ರೂ ನೀವು ಒಳಗಡೆ ಟ್ಯಾಪ್ಸ್ ಏನು ಬೇಕಾದ್ರೂ ಒಂದು ಟಾಯ್ಲೆಟ್ ಪರ್ಚೇಸ್ ಮಾಡ್ಬೋದು. ಸಿಲ್ವರ್ ಪ್ಯಾಕೇಜಲ್ಲಿ ಬಂದು 15,000 ಇರುತ್ತೆ. ಗೋಲ್ಡ್ ಪ್ಯಾಕೇಜಲ್ಲಿ ಬಂದು 20,000 ಇರುತ್ತೆ. ಪ್ಲಾಟಿನಮ್ ಪ್ಯಾಕೇಜಲ್ಲಿ 25,000 ಇರುತ್ತೆ. ಡೈಮಂಡ್ ಪ್ಯಾಕೇಜಲ್ಲಿ ಬಂದು 30,000 ಇರುತ್ತೆ. 30,000 ಇರುತ್ತೆ. ಡೈವರ್ಟರ್ಸ್ ಎಲ್ಲ ಪ್ರೊವೈಡ್ ಮಾಡಿ ಎಲ್ಲ ಬರುತ್ತೆ ಸರ್. ಯಾವ ಬ್ರ್ಯಾಂಡ್ ಇದೆ ಸರ್ ಇದರಲ್ಲಿ? ಸರ್ ನಿಮಗೆ ಡೈವರ್ಟರ್ಸ್ ಅಂತ ಬಂದಾಗ ಜಾಗ್ವಾರ್ ಇದೆ, ಸೆರಾ ಇದೆ, ಇನ್ವೇರ್ ಇದೆ, ಪ್ಯಾರಿವೇರ್ ಇದೆ. ಎನಿ ಬ್ರ್ಯಾಂಡ್ ನೀವು ಚೂಸ್ ಮಾಡಿ. ಏನಂದ್ರೆ ನಮ್ಮ ಹತ್ರ ರೆಗ್ಯುಲರ್ ವೆಂಡರ್ಸ್ ಇದ್ದಾರೆ. ಸೊ ನೀವು ಹುಡುಕ್ಬೋದು, ಬಟ್ ನಮ್ಮ ರೆಗ್ಯುಲರ್ ವೆಂಡರ್ಸ್ ನಮ್ಮ ಹತ್ರ ಒಳ್ಳೆ ರೇಟಿಗೆ ಕೊಡೋದ್ರಿಂದ ಸೊ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ರೆ ತುಂಬಾ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ನೀವು ಹೊರಗಡೆ ಹೋದಾಗ ಸ್ವಲ್ಪ ಏನಾಗುತ್ತೆ, ನಿಮ್ಗೆ ರೇಟ್ಸ್ ಗೊತ್ತಿರಲ್ಲ, ಕಸ್ಟಮರ್ಸ್ ಗೊತ್ತಿರಲ್ಲ. ಇವಾಗ ಒಂದು ಕಮೋಡ್ ರೇಟ್ ಒಂದ್ ಕಡೆ ಹೋದ್ರೆ 6,000 ಇರುತ್ತೆ, ಒಂದ್ ಕಡೆ ಹೋದ್ರೆ 10,000 ಅಂತಾರೆ ಅದೇ ರೇಟ್. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ವಿತ್ ರೇಟ್ ಎಲ್ಲಿ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಲ್ಲಿ ಪರ್ಚೇಸ್ ಮಾಡಿ. ಇನ್ನು ಬೇಕಾದ್ರೆ ನಮ್ಮ ಹತ್ರ ಒಂದು ರೇಟ್ ನ ಕೊಟೇಶನ್ ತಗೊಳ್ಳಿ, ಅದನ್ನೇ ತಗೊಂಡು ಬೇರೆ ಕಡೆ ಹೋಗಿ ವಿಚಾರಿಸಿ. ಅದಕ್ಕಿಂತ ಕಡಿಮೆ ಸಿಕ್ತು ಅಂದ್ರೆ ಖಂಡಿತ ಅದು ನಿಮಗೆ ಲಾಭ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಫೈನಲ್ ಆಗಿ ವೈರಿಂಗ್ ಮತ್ತೆ ಸ್ವಿಚಸ್ ಮಟೀರಿಯಲ್ಸ್ ಏನು ಯಾವ್ದು ಬ್ರ್ಯಾಂಡ್ ಸರ್? ವೈರಿಂಗ್ ಅಂತ ಬಂದಾಗ ಮೇಜರ್ ಆಗಿ ಬಿಲ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗೋದೇ ವೈರಿಂಗ್. ಹೌದು. ಸೊ ಒಂದು ಯಾವುದೋ ಒಂದು ಲೋ ಕ್ವಾಲಿಟಿ ವೈರ್ ಹಾಕಿದಾಗಲೇ ಶಾರ್ಟ್ ಸರ್ಕ್ಯೂಟ್ಸ್ ಆಗೋದು, ಈ ತರ ಪ್ರಾಬ್ಲಮ್ಸ್ ಆಗೋದಾಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫಿನೋಲೆಕ್ಸ್ ಫೈರ್ ಪ್ರೂಫ್ ವೈರ್ಸ್ನ ನಾವು ಯೂಸ್ ಮಾಡ್ತೀವಿ ಕಂಪ್ಲೀಟ್ ಬಿಲ್ಡಿಂಗಿಗೆ. ಎಲ್ಲ ಪ್ಯಾಕೇಜ್ ಎಲ್ಲ ಪ್ಯಾಕೇಜ್ಗೂ. ಯಾಕಂದ್ರೆ ನಾವು ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ. ಬೇಸಿಕ್ ಪ್ಯಾಕೇಜ್ ಕೊಡ್ತಾ ಇದೀವಿ ಅಂತ ಯಾವ್ದು ಅನ್ನೋನ್ ಬ್ರ್ಯಾಂಡ್ ಒಳ್ಳೇದಲ್ಲ. ಕರೆಕ್ಟ್. ಅದು ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಅದ್ರ ಕಂಪ್ಲೀಟ್ಲಿ ಅದು ಬೇರೆ ತರ ಕರೆಕ್ಟ್ ಆಗಿ ಹೇಳಿದ್ರೆ. ಹೌದು. ಸೊ ಹಾಗಾಗಿ ಅದ್ರಲ್ಲಿ ನಾವು ರಿಸ್ಕ್ ತಗೊಳ್ಳಲ್ಲ. ಎಲ್ಲ ಪ್ಯಾಕೇಜ್ಗೂ ಫಿನೋಲೆಕ್ಸ್ ಫೈರ್ ಪ್ರೂಫ್ ವೈರ್ಸೇ ಕೊಡ್ತಾ ಇದೀವಿ. ಅಂಡ್ ನಿಮ್ಗೆ ಸ್ವಿಚಸ್ ಅಂತ ಬಂದಾಗ ಮಾತ್ರ ಬ್ರ್ಯಾಂಡ್ ಪ್ಯಾಕೇಜ್ ಅಲ್ಲಿ ಚೇಂಜ್ ಆಗುತ್ತೆ. ಬೇಸಿಕ್ ಪ್ಯಾಕೇಜ್ ಅಂತ ಬಂದ್ರೆ ಹೈಫೈ ಬರುತ್ತೆ.
ಸಿಲ್ವರ್ ಮತ್ತೆ ಗೋಲ್ಡ್ ಪ್ಯಾಕೇಜ್ ಅಂತ ಬಂದಾಗ ಆಂಕರ್ ಪೆಂಟಾ ಅಂತ ಬರುತ್ತೆ. ಮತ್ತೆ ಪ್ರೀಮಿಯಂ ಮತ್ತೆ ಡೈಮಂಡ್ ಪ್ಯಾಕೇಜ್ ಅಂತ ಬಂದಾಗ ಲೆಗ್ ಗ್ರ್ಯಾಂಡು, ಆಂಕರ್ ರೋಮಾ, ಈ ತರ ಸ್ವಿಚಸ್ ಬರುತ್ತೆ ಸರ್. ಎವ್ರಿಥಿಂಗ್ ಲೀಜಾ ಎಲ್ಲ ಇದೆ ನಮ್ಮ ಹತ್ರ. ಎಲ್ಲ ಇದೆ. ಲೆಗ್ ಗ್ರ್ಯಾಂಡ್ ಸೆಕ್ಟರ್ಗೆ ಬಂದ್ಬಿಡುತ್ತೆ. ಲೀಜಾ ಲೆಗ್ ಗ್ರ್ಯಾಂಡ್ ಇಸ್ ಹೈಯೆಸ್ಟ್ ಟಾಪ್ ಬರುತ್ತೆ. ಸೊ ಅದರಲ್ಲಿ ನೀವು ಈಕ್ವಲೆಂಟ್ ರೇಟ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಬ್ರ್ಯಾಂಡ್ಸ್ ಯೂಸ್ ಮಾಡ್ಬೋದು. ಅಂಡ್ ಪ್ರತಿಯೊಂದಕ್ಕೂ ಕೂಡ ಗ್ಯಾರಂಟಿ, ವಾರಂಟಿ, ಬಿಲ್ಸ್, GST ಬಿಲ್ ಸಹಿತ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಯಾಕಂತಂದರೆ 1 ವರ್ಷದಲ್ಲಿ ನಾವು ಮನೆ ಕಟ್ಟಿ ಹೋಗ್ಬಿಡ್ತೀವಿ. ಸೊ ಆ ನಂತರ ಅವರು ವಾರಂಟಿ ನೋಡ್ಕೊಬೇಕಲ್ಲ. ಕೆಲವೊಂದು ಪ್ರಾಡಕ್ಟ್ಗಳಿಗೆ 5 ವರ್ಷ, ಕೆಲವೊಂದು ಪ್ರಾಡಕ್ಟ್ಗೆ 2 ವರ್ಷ ವಾರಂಟೀಸ್ ಇರುತ್ತೆ, ಗ್ಯಾರಂಟೀಸ್ ಇರುತ್ತೆ. ಸೊ ಪ್ರತಿಯೊಂದು ಬಿಲ್ಲನ್ನು ಕೂಡ ನಮ್ಮ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ನಿಮಗೆ ಹಾರ್ಡ್ ಕಾಪಿ ಬೇಕಂದ್ರೆ ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಬೇಕಂದ್ರೆ ಸಾಫ್ಟ್ ಕಾಪಿ ಎಲ್ಲ ತೊಗೊಂಡು ನೀವು ಒಂದು ಫೋಲ್ಡರ್ ಹಾಕೊಟ್ಕೊಂಡ್ಬಿಟ್ರೆ ನೀವು 10 ವರ್ಷವರೆಗೂ ಕೂಡ ನಾವು ಯಾವ ಬ್ರ್ಯಾಂಡ್ದು ಪ್ರಾಡಕ್ಟ್ ಹಾಕಿದ್ದೀವಿ, ಮನೇಲಿ ಕಾಂಪೋನೆಂಟ್ಸನ್ನು ಹಾಕಿದ್ದೀವಿ, ಅದಕ್ಕೆಷ್ಟು ವಾರಂಟಿ ಇದೆ ಅನ್ನೋದು ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಇವೆಲ್ಲ ನಾವು ಪ್ರತಿಯೊಂದನ್ನು ಕೂಡ ನಮ್ಮ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ತಾನೆ. ಖಂಡಿತ ಎಲ್ಲ ಗ್ರೂಪ್ ಆಗುತ್ತೆ. ಸೊ ಅದರಲ್ಲಿ ಪ್ರತಿಯೊಬ್ಬರು ಇರ್ತಾರೆ, ನಾವಿರ್ತೀವಿ, ನಮ್ಮ ಪಾರ್ಟ್ನರ್ಸ್ ಇರ್ತಾರೆ, ಮತ್ತೆ ಆರ್ಕಿಟೆಕ್ಟ್ಸ್ ಇರ್ತಾರೆ. ನಾನು ಇರ್ತೀನಿ ಸರ್, ಖಂಡಿತ ನಮ್ಮ ಪಾರ್ಟ್ನರ್ ಕೂಡ ನಾನು ಕೂಡ ಇರ್ತೀನಿ. ಸೊ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೋದು. ನಿಮ್ಗೇನೋ ಪ್ರಾಬ್ಲಮ್ ಆಯ್ತಾ, ಇವ್ರು ತೊಂದರೆ ಕೊಟ್ಟ ನನಗೆ ಹೇಳಿ, ತೊಂದರೆ ಕೊಡೋದಿಲ್ಲ. ಓಕೆ, ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಸರ್. ಯಾಕಂದ್ರೆ ನಮ್ದು ಒಂದು ಮೇಜರ್ ನಾವು ಈ ಕಂಪ್ನಿ ಮಾಡಿರೋ ಉದ್ದೇಶನೇ ಬಂದು ಕ್ಲೈಂಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಒಂದು ಮನೆ ಕೊಟ್ಟರೆ ಅವ್ರು ನೆಮ್ಮದಿಯಾಗಿ ಅದರಲ್ಲಿ ಜೀವನ ಮಾಡಬೇಕು. ಯಾಕಂದ್ರೆ ಅದು ಅವ್ರದ್ದೊಂದು ಕನಸು. ತುಂಬಾ ಕಷ್ಟಪಟ್ಟು ದುಡ್ಡು ಹಾಕಿ ಮನೆ ಕಟ್ತಾ ಇರ್ತಾರೆ. ಸೊ ಆ ಮನೆ ಒಳಗಡೆ ಹೋದಾಗ ನಮ್ಮನ್ನು ಬೈಕೊಂಡು ಹೋಗ್ಬಾರ್ದು, ಅದು ನಮ್ಮ ಉದ್ದೇಶ ಸರ್. ಇಲ್ಲಿ ನಾವು ಟ್ಯಾಗ್ ಲೈನ್ ಅನ್ನ ಇವತ್ತು ಚೇಂಜ್ ಮಾಡ್ತಾ ಇದ್ದೀವಿ ಸರ್. ಕನಸಿನ ಮನೆ ಒಡೆದಾಕಿ ಸರ್, ನನಸಿನ ಮನೆ. ಓಕೆ, ಸೊ ಇನ್ನು ಮುಂದೆ ಕನಸಿನ ಮನೆ ಅಲ್ಲ ನಿಮ್ದು, ನನಸಿನ ಮನೆ. ಯಾಕಂತಂದ್ರೆ ನಿಮ್ಮ ಕನಸು ಕನಸಾಗಿರಲ್ಲ, ತುಂಬಾ ಜನದ ಕನಸಾಗಿರುತ್ತೆ. ಬನ್ರಿ ಬ್ರಿಕ್ ಅಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರೆಗೆ. ನಿಮ್ಮ ಕನಸಿನ ಮನೆ ಕನಸಲ್ಲ, ನನಸಿನ ಮನೆ ಆಗೋದನ್ನು ನಮ್ಮಿಂದ ನೀವು ನೋಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬನಶಂಕರಿ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ದಯವಿಟ್ಟು ಬನ್ನಿ. ಸಾರ್ ಇರ್ತಾರೆ, ಸಾರ್ ಜೊತೆ ಮಾತಾಡಿ, ಬೇರೆ ಎಕ್ಸಿಕ್ಯೂಟಿವ್ಸ್ಗಳಿರ್ತಾರೆ, ಅವ್ರ ಜೊತೆ ಮಾತಾಡಿ, ನನ್ನ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿ. ನಿಮ್ಮ ಮನೇನ, ನನಸಿನ ಮನೇನ ನನಸಾಗಿಸಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ಯಾಕೇಜ್ ಡೀಟೇಲ್ಸನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಕನ್ಸ್ಟ್ರಕ್ಷನನ್ನು ನಮಗೆ ಕೊಡಬೇಕು. ಯಾಕಂತಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.